ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು ವೆಜಿಟೇಬಲ್ ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ರೈತ ಏನೇನು ಬೇಕು ಅಂತ ಹೇಳ್ತೀನಿ. 2 ಈರುಳ್ಳಿ, ನೌಕಲ್ 1, ಕ್ಯಾರೆಟ್ 1, ಬೀನ್ಸ್ 10 ಆ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಟೊಮೊಟೊ 2 ಮತ್ತು ಮಿಕ್ಸಿ ಜಾರಿಗೆ ಪುದೀನ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಹಸಿಮೆಣ್ಸಿನ್ಕಾಯಿ 5, ಖಾರ ತಿನ್ನೋರಾದರೆ ಇನ್ನೊಂದು ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ 2, ಶುಂಠಿ 1 ಇಂಚು ಸಾಕಾಗುತ್ತೆ. ಎಲ್ಲ ಮಿಕ್ಸಿ ಮಾಡಿ. ಎಣ್ಣೆ 4 ಸ್ಪೂನ್ ಹಾಕಿದ್ದೀನಿ. ಎಣ್ಣೆಗೆ ಬಂದು ಪಲಾವ್ ಎಲೆ, ಮೊಗ್ಗು, ಅನಾನಸು, ಚಕ್ಕೆ ಇಷ್ಟು ಹಾಕಿದ್ದೀನಿ. ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಆನಿಯನ್ ಹಾಕಿ. ಕ್ಯಾಮ್ರಾ ಉಲ್ಟಾ ಆಗಿಬಿಟ್ಟಿದೆ, ಸಾರಿ. ಆನಿಯನ್ ಎಲ್ಲ ಫ್ರೈ ಆಗಿ ಕಲರ್ ಚೇಂಜ್ ಆದಮೇಲೆ ಟೊಮೊಟೊ 2 ಸೇರಿಸ್ಕೊಳ್ಳಿ. ಟೊಮೊಟೊ 2 ನಿಮಿಷ ಫ್ರೈ ಮಾಡಿ. ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ರುಬ್ಬಿಕೊಂಡಿರೋ ಮಸಾಲೆ ಹಾಕಿ. ಮಸಾಲೆ ಹಾಕಿ 1 ನಿಮಿಷ ಫ್ರೈ ಮಾಡಿ. ನೋಡಿ, ಈ ಥರ ಎಣ್ಣೆ ಎಲ್ಲ ಮೇಲೆ ಬರಬೇಕು. ಆಗ ನೀವು ತರಕಾರಿಗಳನ್ನೆಲ್ಲ ಹಾಕ್ಕೊಳ್ಳಿ. ಬಟಾಣಿ ಇದ್ದರೆ ಹಾಕ್ಕೊಳ್ಳಿ. ಬಟಾಣಿ ಬಂದು ಮರ್ತೋದೆ ನಾನು ನೈಟ್ ನೆನೆಸೋದು, ಹಾಗಾಗಿ ಬಟಾಣಿ ಹಾಕಿಲ್ಲ. ಮತ್ತು ಡಬಲ್ ಬೀನ್ಸ್ ಕೂಡ ಹಾಕ್ಕೋಬೋದು. ಎಲ್ಲ ಹಾಕಿ 1 ನಿಮಿಷ ಫ್ರೈ ಮಾಡಿ. ಫ್ರೈ ಆದಮೇಲೆ ಅರ್ಧ ಸ್ಪೂನ್ ಗರಂ ಮಸಾಲ ಬಂದು ನಾನೇ ಮನೇಲಿ ಮಾಡಿರೋದು. ಅದಕ್ಕೆ ಚಕ್ಕೆ, ಲವಂಗ ಎಲ್ಲ ಹಾಕಿ ಮಾಡಿದ್ದೀನಿ. ಹಾಗಾಗಿ ನಾನು ಲವಂಗ ಎಲ್ಲ ಏನು ಸೇರ್ಸೋಕ್ಕೋಗಿಲ್ಲ. ಲವಂಗ ಮತ್ತು ಏಲಕ್ಕಿ ಎಲ್ಲ. 1/4 ಸ್ಪೂನ್ ಅರಿಶಿನ, 1 ಸ್ಪೂನು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಮೊಸರು ಬಂದು 3 ಸ್ಪೂನ್ ಹಾಕ್ಕೊಳ್ಳಿ. ಈ ಗರಂ ಮಸಾಲ, ಬಿರಿಯಾನಿ ಮಸಾಲ ಯಾವುದಾದ್ರೂ ಸರಿ ಮನೇಲೇ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಮನೇಲೇ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ಕಾಮೆಂಟಲ್ಲಿ ತಿಳಿಸಿ, ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ತೀನಿ. ಮತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. 1 ನಿಮಿಷ ಎಲ್ಲ ಫ್ರೈ ಮಾಡಿದ್ಮೇಲೆ ಈ ಥರ ಫ್ರೈ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡಿ. ಸ್ವಲ್ಪ ನೀರು, ಮಸಾಲೆ ರುಬ್ಬಿರ್ತೀನಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಂಡೆ. ನಾನು 1.5 ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ. 1.5 ಲೋಟಕ್ಕೆ 3 ಗ್ಲಾಸು ನೀರು ಹಾಕ್ಕೋಬೇಕು. ನಾನಿಲ್ಲಿ ಮೆಜರ್ಮೆಂಟ್ ಮಾಡಿ ತೋರಿಸ್ತಾ ಇಲ್ಲ. ನೀವು ಬೇಕಾದರೆ 1.5 ಗ್ಲಾಸಿಗೆ 3 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಇಲ್ಲಾಂದರೆ 1.5 ಗ್ಲಾಸಿಗೆ ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ. 1.5 ಗ್ಲಾಸಿಗೆ 2.25 ಆ ಥರನೂ ನೀರು ಸೇರಿಸ್ಕೋಬೋದು. ಸೋಯಾ ಹಾಕ್ತಾಯಿದ್ದೀನಿ. ನಮ್ಮ ಮಕ್ಕಳಿಗೆ ಸೋಯಾ ಅಂದರೆ ಇಷ್ಟ, ಹಾಗಾಗಿ ಸೋಯಾ ಹಾಕ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಸೋಯಾ ಹಾಕ್ಕೋಬೋದು, ಸೋಯಾಬೀನು. ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಟಾಣಿ, ಡಬಲ್ ಬೀನ್ಸು ಯಾವುದಾದ್ರೂ ಹಾಕ್ಕೋಬೋದು. ನೋಡಿ, ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಆಲ್.